ಓಕೆ, ಇವತ್ತು ಮಾವಿನ ಹಣ್ಣಿನ ಗೊಜ್ಜು ಮಾಡೋಣ. ಸಿಂಪಲ್ ಕಣ್ರಿ. ಒಂದು 3 ಮಾವಿನ ಹಣ್ಣನ್ನು ತಗೊಂಡೆ. ಆಮೇಲೆ ಆ ಮಾವಿನ ಹಣ್ಣು ಹುಳ ಆಗಿದೆಯೇನು ಅಂತ ನೋಡಿಕೊಂಡು ಅದ್ರ ಮೇಲಿರೋ ಸಿಪ್ಪೆನ ಚೆನ್ನಾಗಿ ತೆಗೋಬೇಕು. ಯಾಕಂದರೆ ಸಿಪ್ಪೆ ಚೆನ್ನಾಗಾಗಲ್ಲ. ಆಮೇಲೆ ಸಿಪ್ಪೆ ಕೆತ್ತಿರೋ ಮಾವಿನ ಹಣ್ಣನ್ನು ಚೆನ್ನಾಗಿ ಸ್ಲೈಸಾಗಿ ಕುಯ್ಕೊಳ್ಳೋಣ. ಸ್ವಲ್ಪ ಬಾಕ್ಸ್ ಥರ ಕುಯ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ನೀವು. ಯಾಕಂದರೆ ನಾನು ಸ್ವಲ್ಪ ದಪ್ಪದಾಗಿ ಮಾಡಿದ್ದೀನಿ, ಇನ್ನೂ ಕೂಡ ಸಣ್ಣದಾಗಿ ಮಾಡ್ಬೋದು. ಬಟ್ ನಂಗೆ ಬಾಯಿಗೆ ಸಿಗಲಿ ಅಂತ ಈ ಥರ ಮಾಡಿದ್ದೀನಿ. ಆಮೇಲೆ ಸಿಂಪಲ್ ಗೊತ್ತೇ ಇದೆ, ಜೀರಿಗೆ ಮೆಣಸು ಅಂತೀವಿ, ಪುಟ್ಟ ಮೆಣಸು ಅಂತೀವಿ. ಹೀಗೆ ಇದನ್ನು ಒಂದು 10ರಿಂದ 15 ತಗೊಂಡು ಚೆನ್ನಾಗಿ ಗೆಜ್ಜೋ ಕಲ್ಲಲ್ಲಿ ಹಾಕಿ ಗೆಜ್ಕೊಳ್ಳಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಗೊತ್ತೇ ಇದೆಯಲ್ಲ, ಇದು ಹೇಳ್ದಂಗೆ ಸಿಂಪಲ್ ರೆಸಿಪಿ. ಕುಯ್ದಿಟ್ಟಿರೋ ಮಾವಿನ ಹಣ್ಣಿಗೆ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಸಾದ್ಮೇಲೆ ಚೆನ್ನಾಗಿ ಕೈ ತೊಳ್ಕೊಳ್ಳಿ. ಯಾಕಂದರೆ ಕೈ ಇದರಿಂದ ಸಖತ್ ಉರಿಯುತ್ತೆ, ಪುಟ್ಟಮೆಣ್ಸಿಕಾಯಿ ಆಗಿರೋದ್ರಿಂದ. ಸೊ ಫೈನಲಿ ರೆಡಿ ಆಯಿತು. ಅರ್ಜೆಂಟಾಗಿ ತಿನ್ನಬೇಕು ಅಂದರೆ ಇದನ್ನು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆ್ಯಂಡ್ ಮಾವಿನ ಹಣ್ಣಿನ ಗೊಜ್ಜು.